ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಣಬೇಟೆಗಾರ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಯಾರನ್ನು ತೆಗೆದುಹಾಕಬೇಕು, ಯಾರನ್ನು ಸೇರಿಸಬೇಕು ಅನ್ನುವ ಲೀಸ್ಟನ್ನು ಹಿಡಿದುಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ತಾತ್ವಿಕ ಒಪ್ಪಿಗೆ ಕೊಟ್ಟರೆ ಅಷ್ಟು ಅಂದರೆ 2-3 ದಿನಗಳಲ್ಲಿ ಸಂಪುಟ ವಿಸ್ತರಣೆ ನಡೆಯಲಿದೆ, ಸಂಪುಟ ಪುನಾರಚನೆ ನಡೆಯಲಿದೆ. ಹಾಗಾದರೆ ಏನಿದು CM ಕಿಂಗ್? ದಿಲ್ಲಿಯಲ್ಲಿ ಈ ಅಣ್ತಮ್ಮಸ್ DK ಶಿವಕುಮಾರ್ ಮತ್ತು DK ಸುರೇಶ್ ಗಲಿಬಿಲಿಗೊಂಡಿದ್ದಾರೆ, ಪರದಾಡ್ತಾ ಇದ್ದಾರೆ, ಒಬ್ಬೊಬ್ಬ ನಾಯಕರನ್ನು ಭೇಟಿಯಾಗಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಹಾಗಾದರೆ ಈ ಖಡಕ್ ಅಣ್ತಮಾಸ್ ಯಾಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ? ಈ ಎಲ್ಲದರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ TV. ನಾನು ಹೇಮಂತ್. ಎಸ್ ವೀಕ್ಷಕರೇ, ಕಳೆದ 3 ದಿನಗಳಿಂದ DK ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಲು ಪರದಾಡಿ ಕೊನೆಗೂ ಭೇಟಿಯಾಗಿ ತನ್ನ ಅಹವಾಲನ್ನು ಸಲ್ಲಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ನಿಲುವನ್ನು ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಚಕಾರವನ್ನು ಎತ್ತಾ ಇಲ್ಲ, ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ, DK ಶಿವಕುಮಾರ್ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಕಾಡಿ ಬೇಡಿ ಹೈಕಮಾಂಡ್ ಅವ್ರನ್ನ ಭೇಟಿಯಾದರೂ ಕೂಡ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ಸಂಕಷ್ಟದಲ್ಲಿದೆ, ಕಾಂಗ್ರೆಸ್ ಪಕ್ಷ ಈಗ ಸಂಕಷ್ಟದಲ್ಲಿದೆ. ಸಂಕಷ್ಟದಿಂದ ಪಕ್ಷವನ್ನು ಪಾರು ಮಾಡೋದು ಮೊದಲನೇ ಆದ್ಯತೆಯಾಗಿರಲಿ, ನಂತರ ಅಧಿಕಾರ ಆಡಳಿತ ಎಲ್ಲ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತಿದೆ. DK ಶಿವಕುಮಾರ್ 3 ದಿನದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಕೂಡ ಹೈಕಮಾಂಡ್ ನಾಯಕರು ಸ್ಪಂದಿಸದೆ ಇಲ್ದಿದ್ರು ಕೂಡ DK ಸುರೇಶ್ ನಿನ್ನೆ DK ಶಿವಕುಮಾರ್ ಅವ್ರನ್ನ ದೆಹಲಿಯಲ್ಲಿ ಜೊತೆಯಾಗಿದ್ದಾರೆ. ಇಬ್ರು DK ಅಣ್ತಮಾಸ್ ತಂತ್ರದ ಮೇಲೆ ತಂತ್ರವನ್ನು ಹೆಣಿತಾ ಇದ್ದಾರೆ, ಬಾಣದ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾರೆ. ಒಬ್ಬರು ನಾಯಕರ ನಂತರ ಮತ್ತೊಬ್ಬ ನಾಯಕರನ್ನ ಭೇಟಿಯಾಗಿ ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ದೆಹಲಿಯಲ್ಲಿ? ಎಸ್ ವೀಕ್ಷಕರೇ, ದೆಹಲಿಯಲ್ಲಿ ಅಧಿಕಾರ ಹಸ್ತಾಂತರದ ನವೆಂಬರ್ ಕ್ರಾಂತಿಯ ಫೈನಲ್ ಟಚ್ಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಕೌಂಟ್ ಡೌನ್ ಶುರುವಾಗಿದೆ. ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ, ಬದಲಾವಣೆ ಆಗೋದೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಅದೇ ರೀತಿ ಹೈಕಮಾಂಡ್ ನಾಯಕರ ಮೂಲಗಳು ತಿಳಿಸ್ತಾ ಇದ್ದಾವೆ ಮಾಧ್ಯಮಗಳಿಗೆ, ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಕರ್ನಾಟಕದಲ್ಲಿ ಆಗೋದಿಲ್ಲ, ಮುಖ್ಯಮಂತ್ರಿ ಬದಲಾವಣೆ ಕರ್ನಾಟಕದಲ್ಲಿ ಆಗೋದಿಲ್ಲ. ಏನಿದ್ರೂ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮತ್ತು ಕೆಲ ಸಚಿವರ ಕೈ ಬಿಟ್ಟು ಕೆಲ ಸಚಿವರನ್ನ ಪುನರ್ರಚನೆ ಹೆಸರಿನಲ್ಲಿ ಸಚಿವರ ಪ್ರಮಾಣ ವಚನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸೋದು, ಇದು ಮಾತ್ರ. ಹೈಕಮಾಂಡ್ ಯಾರ್ಯಾರಿಗೆ ಮಾತು ಕೊಟ್ಟಿತ್ತೋ ಅವ್ರನ್ನ ಸಚಿವರನ್ನಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ, ಸೇರ್ಪಡೆಗೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನು ಬೇಕೋ ಆ ಕ್ರಮಗಳನ್ನು ಕೈಗೊಳ್ಳಲು ಮಾತ್ರ CM ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಸ್ತು ಎಂದಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಮೂಲಕ ತನು ಮನ ಧನದಿಂದ ಕಾಯ ವಾಚ ಮನಸ ಕಾಲಿಗೆ ಗಾಲಿ ಕಟ್ಟಿಕೊಂಡು ಓಡಾಡಿ ಪಕ್ಷವನ್ನು ಸಂಘಟಿಸಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಮತ್ತು ಖರ್ಚು ಮಾಡಿದ DK ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮುಟ್ಟಿ ನೋಡಿಕೊಳ್ಳುವಂಥ ಬಿಸಿಯನ್ನು ಏಟನ್ನು ನೀಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನ ಏಟಿಗೆ ಪತ್ರಗುಟ್ಟಿ ಹೋಗಿರುವಂಥ DK ಬ್ರದರ್ಸ್
ರಾಜಕೀಯ ತಂತ್ರವನ್ನು ದೆಹಲಿಯಲ್ಲಿ ಕೂತ್ಕೊಂಡು ಹೆಣಿತಾ ಇದ್ದಾರೆ. ಯಾವ ರೀತಿಯ ಸ್ಟ್ರಾಟಜಿ ಮಾಡಬೇಕು, ಕಾಂಗ್ರೆಸ್ನಲ್ಲಿ ಮುಂದುವರಿಬೇಕಾ ಅಥವಾ ಕಾಂಗ್ರೆಸ್ನಿಂದ ಹೊರಗೆ ಹೋಗ್ಬೇಕಾ ಅನ್ನುವಂಥ ತೀರ್ಮಾನಕ್ಕೂ ಕೂಡ DK ಅಣ್ತಮಾಸ್ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತೆ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ನವೆಂಬರ್ ಕ್ರಾಂತಿಯ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ? ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಡೌಟ್ ಅನ್ನುವಂಥ ಸಮಯದಲ್ಲೇ ಸಂಪುಟ ಪುನಾರಚನೆ ಆದರೆ ಯಾವ್ಯಾವ ಸಚಿವರು ಹೊರಗೆ ಬರ್ತಾರೆ, ಯಾವ್ಯಾವರು ಹೊರಗೆ ಹೋಗ್ತಾರೆ, ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾವು ಕಾದು ನೋಡಲೇಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.